ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಆರೋಗ್ಯ ಮತ್ತು ಅಧ್ಯಾತ್ಮ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶರಣಾರ್ಥಿ. ಇವತ್ತಿನ ವಿಷಯ ಏನು? ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೇ ಹೇಳಬೇಕಲ್ವಾ? ಹೌದು, ನಿಮಗೆ ಗೊತ್ತಿದೆ, ಈಗಿನ ಒಂದು ಮಾಡರ್ನ್ ಯುಗದಲ್ಲಿ ನಾವು ಡಾಕ್ಟರ್ಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಇದೇ ನೋವು ಬಂತು ಅಂದರೆ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತೀವಿ, ಕಣ್ಣು ಮೂಗು ಬಾಯಿ ತೊಂದರೆ ಬಂತು ಅಂದರೆ ENT ಸ್ಪೆಷಲಿಸ್ಟ್ ಹತ್ರ ಹೋಗ್ತೀವಿ. ಹೀಗೆ ನಮ್ಮ ದೇಹವ ಭಾಗವನ್ನು ಸಮಸ್ತ ಪೀಸ್ಗಳನ್ನು ಮಾಡಿ ಒಂದೊಂದು ಭಾಗದ ಟ್ರೀಟ್ಮೆಂಟ್ಗೆ ಒಬ್ಬೊಬ್ಬ ಡಾಕ್ಟ್ರುಗಳ ಹತ್ರ ನಾವು ಹೋಗ್ತಾ ಇರ್ತೀವಿ ಬಂಧುಗಳೇ. ಆದರೆ ನನ್ನ ಉದ್ದೇಶನೇ ಬೇರೆ. ಔಷಧಿ ರಹಿತ ಚಿಕಿತ್ಸೆ ಅಂತ ಮಾಡಬೇಕಾದಾಗ ನನ್ನ ಡಾಕ್ಟ್ರ್ ಅಂತ ನೀವು ಕರಿಬಹುದು. ಹಾಗಾದ್ರೆ ಯಾವ ಡಾಕ್ಟ್ರ್ ಇವರು, ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂದರೆ ನಿಮಗೆ ಒಂದು ರೀತಿಯ ಕಗ್ಗಂಟಾಗಬೇಕು. ಯಾಕಂದರೆ ನಾನು ಒಬ್ಬ ವ್ಯಕ್ತಿಯನ್ನು ಪೀಸಾಗಿ ಮಾಡ್ರನ್ ಸೈನ್ಸ್ ಥರ ನೋಡೋಕ್ಕೆ ಇಷ್ಟಪಡೋದಿಲ್ಲ. ಇಡೀ ದೇಹವನ್ನು ಸಮಗ್ರವಾಗಿ ನಾನು ಅವಲೋಕನವನ್ನು ಮಾಡ್ತೇನೆ. ನನ್ನ ದೃಷ್ಟಿ ಏನು ಅಂತಂತಂದರೆ, ಒಬ್ಬ ಮನುಷ್ಯನ ಆರೋಗ್ಯವನ್ನು ನಾವು ಸುಧಾರಿಸಬೇಕು ಅಂತಂದರೆ ಒಬ್ಬ ಡಾಕ್ಟರ್, ಒಬ್ಬ ವೈದ್ಯ ಹೇಗಿರಬೇಕು ಅಂದರೆ ಮಣಿ ಮಂತ್ರ ತಂತ್ರಗಳನ್ನು ಕಲ್ತಿರಬೇಕು. ಅಂದರೆ ಮಣಿ ಕ್ರಿಸ್ಟಲ್ ಥೆರಪಿ ಬಂದಿರಬೇಕು, ಮಂತ್ರ ಗೊತ್ತಿರಬೇಕು, ತಂತ್ರಗಳು ಗೊತ್ತಿರಬೇಕು, ಬೇರೆ ಬೇರೆ ವಿಷಯಗಳನ್ನು ಅರ್ಥ ಮಾಡ್ಕೊಂಡಿರಬೇಕು, ಬಾಡಿಯ ಅನಾಟಮಿಯನ್ನು ತಿಳ್ಕೊಂಡಿರಬೇಕು. ತಲೆಗೆ ಇಂಜೆಕ್ಷನ್ ಕೊಟ್ಟರೆ ಅವನಿಗೆ ತಲೆ ಸುತ್ತಲೂ ಬರುತ್ತಾ ಅಥವಾ ಕೈಕಾಲುಗಳು ಗಟ್ಟಿಯಾಗಿರುತ್ತಾ, ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡಿರುವಂತಹ ವ್ಯಕ್ತಿ ಮಾತ್ರ ನಿಜವಾದ ವೈದ್ಯ ಆಗಲಿಕ್ಕೆ ಸಾಧ್ಯ. ನಿಜವೂ ಖಂಡಿತ ಇದ್ದರು. ಹಿಂದಿನ ಕಾಲಗಳಲ್ಲಿ ನಾವು ಒಂದು ಡಾಕ್ಟ್ರು ಅಥವಾ ವೈದ್ಯರ ಹತ್ರ ಹೋದಾಗ ನಮ್ಮ ನಾಡಿಯನ್ನು ನೋಡಿ ತಕ್ಷಣವೇ ಅವ್ರಿಗೆ ಈ ಥರ ತೊಂದರೆ ಇದೆ ಅಂತ ಅಂದ್ಬಿಟ್ಟು ಒಂದು ಸಜೆಷನನ್ನು ಕೊಟ್ಟು ಕಳಿಸ್ಬಿಡೋರು. ನನಗೆ ಇನ್ನೂ ನೆನಪಿದೆ, ಯಾವುದೋ ಒಂದು ಹಳ್ಳಿಗೆ ಒಂದು ಸತಿ ಹೋಗಿದ್ದಾಗ ಹೊಟ್ಟೆ ಉಬ್ಬರ ಬಂದಿತ್ತು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಅಲ್ಲಿರುವಂತಹ ಮಾಡರ್ನ್ ಡಾಕ್ಟ್ರುಗಳು ಯಾರೂ ಇರಲಿಲ್ಲ. ಅಲ್ಲಿರುವಂತಹ ಲೋಕಲ್ ಹಳ್ಳಿ ಪಂಡಿತರ ಹೋದಾಗ ಜಸ್ಟ್ ಅವರು ನಾಲಿಗೆಯನ್ನು ಚಾಚು ಅಂತ ಹೇಳೋರು. ನಮ್ಗೆ ಅವಾಗ ಇವೆಲ್ಲ ಏನು ಗೊತ್ತಿರಲಿಲ್ಲ. ಸುಮ್ಮನೆ ನಾಲಿಗೆ ಏನು ಹೊಟ್ಟೆ ನೋವು ಅಂತ ನಾಲಿಗೆ ಯಾಕೆ ಚಾಚು ಅಂತ ಹೇಳ್ತಾ ಇದ್ದಾನೆ ಅಂತ ಬೈಕೊಂಡು ನಾಲಿಗೆಯನ್ನು ಓಪನ್ ಮಾಡಿದೆ. ನೋಡಿದ ತಕ್ಷಣವೇ ಮನೆಗೆ ಹೋಗಿ ತಿಳಿ ಮಜ್ಜಿಗೆ ಕೊಡಿ, ಸರಿ ಹೋಗುತ್ತೆ ಅಂದರು. ಆವತ್ತು ನಾನು ಬೈಕೊಂಡು ಈಚೆ ಬಂದಿದ್ದೆ ಬಂಧುಗಳೇ. ಆದರೆ ಇವತ್ತು ಅರ್ಥ ಆಗ್ತಾ ಇದೆ, ಅವನಿಗೆ ಸಿಕ್ಕಿದ್ರೆ ಕೋಟಿ ವಂದನೆಗಳನ್ನು ಸಲ್ಲಿಸಬೇಕು ಅಂತ. ಕಾರಣ ಇವತ್ತು ಮಾಡರ್ನ್ ಸೈನ್ಸಲ್ಲಿ ನಾವು ಏನಾಗ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮ್ಮ ಜ್ಞಾನವನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವನ ಊಟ ಮಾಡ್ತಾಯಿದ್ರು ಕೂಡ ಊಟ ಮಾಡೋಕ್ಕೆ ಅಕ್ಕಿ ಬಾಯಿಲಿಟ್ಕೊಂಡ ತಕ್ಷಣವೇ ಇದು ಯಾವ ವೆರೈಟಿ ಅಕ್ಕಿ, ಎಲ್ಲಿ ಬೆಳೆದಿದ್ದು, ಯಾವ ಇವನ್ನೆಲ್ಲ ಯೋಚನೆ ಮಾಡಿ ಆ ಊಟ ಮಾಡುವಂತಹ ಒಂದು ಸಂತೋಷವನ್ನೇ ನಾವು ಭಂಗ ತಂದ್ಕೋತಾ ಇದ್ದೀವಿ. ಯಾವಾಗ ನಮಗೆ ಒಂದು ವಿಷಯದ ಬಗ್ಗೆ ಆಸಕ್ತಿ ಅತಿ ಆಗ್ಬಿಡುತ್ತೋ ಅದರಲ್ಲಿರುವಂತಹ ಒಂದು ಮಧುರತೆ ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಗಂಡ ಹೆಂಡತಿ ಇರ್ತಾರೆ. ಒಂದು ವಿಚಿತ್ರವಾದಂತಹ ಒಂದು ವಿಷಯ, ಗಂಡ ಹೆಂಡತಿ ಪಕ್ಕದಲ್ಲೇ ಮಲಗಿದ್ರು ಕೂಡ ಅವರಿಬ್ಬರು ಡಾಕ್ಟರ್ ಆಗಿದ್ದಾಗ ಅವರ ದೇಹ, ಅವ್ರ ಮನಸ್ಸು, ಅವ್ರ ಕಣ್ಣಿಗೆ ಇದೊಂದು ಮಾಂಸ ಕೀವು ತುಂಬಿರುವಂತಹ ದೇಹ, ಇದರಲ್ಲಿ ನರನಾಡಿಗಳಿದೆ, 72,000 ನಾಡಿಗಳಿದೆ, ಈ ಜಾಗದಲ್ಲಿ ಈ ಥರ ಲಂಪ್ಸ್ ಇದೆ. ಇವೆಲ್ಲ ಆಲೋಚನೆ ಬಂದುಬಿಟ್ರೆ ಅವರು ಗಂಡ ಹೆಂಡತಿಯರಾಗಿ ಸಾಧ್ಯನಾ, ಮಕ್ಕಳಾಗಿ ಸಾಧ್ಯನಾ, ಅಥವಾ ಜೀವನ ನಡೆಸೋಕ್ಕೆ ಸಾಧ್ಯನಾ? ಹೀಗಾಗಿದೆ ನಮ್ಮ ಇವತ್ತಿನ ಆರೋಗ್ಯದ ಪರಿಸ್ಥಿತಿ. ಹಾಗಾಗಿ ನಮಗೆ ಆರೋಗ್ಯ ಸುಧಾರಿಸ್ಕೊಳ್ಳೋಕ್ಕೆ ಏನು ಬೇಕು? ನಮಗೇನು ಸಮಗ್ರವಾಗಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ಆ ತಕ್ಷಣಕ್ಕೆ ಉಪಶಮನವನ್ನು ಕೊಡುವಂತಹ ವಿದ್ಯೆ ಬಂದರೆ ಅದು ಎಲ್ಲದಕ್ಕಿಂತ ಸಾಕು. ಹಾಗಾಗಿ ಇವತ್ತು ನಿಮಗೆ ಕೇವಲ ಒಂದು 10 ಟಿಪ್ಸ್ಗಳನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ಕಷ್ಟಪಡ್ತಿರುವಂತಹ ತೊಂದರೆ ಅಂತಂದರೆ ಎಲ್ಲಿಂದ ಎಲ್ಲಿಗೆ ಹೋಗಿ ಎಲ್ಲರೂ ಹೇಳೋದು ಕೂಡ ಮೊಣಕಾಲು ನೋವು, ಮಂಡಿ ನೋವು. ಅದನ್ನೇ ತಗೊಳ್ಳೋಣ. ಮಂಡಿ ನೋವು ಬಂದರೆ ಏನು ಮಾಡಬೇಕು? ಸಾಮಾನ್ಯವಾಗಿ ಮಂಡಿ ನೋವು ಬಂದ ತಕ್ಷಣವೇ ನೀವು ಒಳ್ಳೆಯ ಪ್ರಸಿದ್ಧವಾದಂತಹ ಈಗ ಲೇಟೆಸ್ಟ್ ಡಾಕ್ಟರ್ ಹತ್ರ ಹೋದ ತಕ್ಷಣವೇ ಅವರು ಫಸ್ಟ್ ಹೇಳೋದು ಮಂಡಿ ಸಮದಿದೆ, ಆರೋಗ್ಯ ನಿನಗೆ ಮುಗೀತು, ಲೈಫ್ ಲಾಂಗ್ ಇಲ್ಲ, ಮಂಡಿ ರಿಪ್ಲೇಸ್ಮೆಂಟ್ ಮಾಡಬೇಕು, ಇಷ್ಟು ಲಕ್ಷಗಳು ಖರ್ಚಾಗುತ್ತೆ, ಅಥವಾ ಲೇಸರ್ ಥೆರಪಿ ತೊಗೊಳ್ಳಿ, ಅದು ಇದು ಅಂತಂದ್ಬಿಟ್ಟು ಕಂಪ್ಲೀಟ್ ಪಟ್ಟಿಯನ್ನೇ ಕೊಟ್ಬಿಡ್ತಾರೆ. ಮಾಡಲಿ, ಯಾಕಂದರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕೂಡ ಬದುಕಬೇಕು. ಹಿಂದಿನ ಕಾಲದಲ್ಲೂ ಕೂಡ ದೇವತೆಗಳು ಇದ್ದರು, ರಾಕ್ಷಸರು ಇದ್ದರು. ಹಾಗಾಗಿ ಅಂಥವರು ಇರಲಿ, ಆ ಡಾಕ್ಟ್ರುಗಳ ಹತ್ರ ಹೋಗಿ ಖಂಡಿತ ಬೇಡ ಅಂತ ಹೇಳೋದಿಲ್ಲ. ನಾನು ಮಾತಾಡ್ತಾ ಇರೋದು ನಮ್ಮ ಬಸವ ಟಿವಿಯ ಸಮಸ್ತ ಆತ್ಮೀಯ ಜನಗಳ ಜೊತೆ ಹೃದಯದಿಂದ ನಾನು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ದುಡ್ಡು ಕಾಸಿಗಿಂತ ನಿಮ್ಮ ಆರೋಗ್ಯ ನನಗೆ ಮುಖ್ಯ. ಹಾಗಾಗಿ ನನಗೆ ಗೊತ್ತಿರುವಂತಹ ಲಿಟ್ಲ್ ಬಿಟ್ ಅಂದರೆ ಒಂದು ಸಾಸಿವೆ ಕಾಳಿನಷ್ಟು ಒಂದು ಜ್ಞಾನವನ್ನು ನಿಮ್ಮ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಕೇವಲ ನಿಮ್ಮ 2 ಅಂಗೈಗಳಿಂದ ನಿಮ್ಮ ಆರೋಗ್ಯವನ್ನು ನೀವು ಸುಧಾರಿಸ್ಕೋಬಹುದು. ನಿಮಗೆ ಆಶ್ಚರ್ಯ ಆಗ್ಬೋದು. ಇದನ್ನು ನೀವೇ ಪ್ರಯತ್ನ ಪಟ್ಟು ನೋಡಿ. ಇದಕ್ಕೆ ನೀವು ಏನೂ ಕಷ್ಟಪಡಬೇಕಾಗಿಲ್ಲ ಅಥವಾ ಏನು ಇದರಿಂದ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಮೊಣಕಾಲು
ನಾವು ಮೊದಲು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಅಂಗೈನಲ್ಲಿ ನಿಮ್ಮ ಆರೋಗ್ಯ. ಅಂಗೈನಲ್ಲಿ ಹೀಗೆ ಕೈ ಇಟ್ಕೊಂಡಾಗ ಈ ಎರಡು ಬೆರಳುಗಳು ನಿಮ್ಮ ಕಾಲುಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಎರಡು ಕೈ ಬೆರಳುಗಳು ನಿಮ್ಮ ಕೈಗಳು. ಇದು ತಲೆಯ ಭಾಗ, ಇದು ಎದೆ, ಇದು ಬೆನ್ನಿನ ಭಾಗ. ಕೇವಲ ಈ ಒಂದು ಕೈನಲ್ಲಿ ನಿಮ್ಮ ಮೊಣಕಾಲುಗಳನ್ನು ಗುಣಪಡಿಸ್ಕೊಳ್ಳಬಹುದು. ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಮೊಣಕಾಲು ಅಂದಾಗ ಹೀಗೆ ಇಟ್ಕೊಂಡಾಗ ಇವೆರಡು ಕಾಲುಗಳು ಅಂತ ಹೇಳಿದೆ. ಈ ಒಂದು ಗೆಡ್ಡೆ ಇದೆಯಲ್ಲ, ಈ ಗಂಟು, ಅದೇ ಮೊಣಕಾಲು. ಆ ಮೊಣಕಾಲು ಜಾಗದಲ್ಲಿ ಇಲ್ಲಿ ನಿಮ್ಮ ಕಾಲುಗಳು ಏನು ನೋವ್ತಾ ಇರುತ್ತಲ್ಲ, ಇದೇ ಮೊಣಕಾಲು ಅಂತ ಭಾವನೆ ಮಾಡಿಕೊಂಡು ನಿಮ್ಮ ಕೈನಲ್ಲಿ ಜೋರಾಗಿ ಇಲ್ಲಿ ಪ್ರೆಸ್ ಮಾಡ್ಕೋತಾ ಇರಿ. ಕಂಪ್ಲೀಟು ಕೇವಲ 10 ನಿಮಿಷಗಳ ಕಾಲ ಇಲ್ಲಿ ಪ್ರೆಸ್ ಮಾಡ್ಕೊಳ್ಳುವಾಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮಂಡಿಯನ್ನೇ ನೀವು ಪ್ರೆಸ್ ಮಾಡ್ಕೋತಾ ಇದ್ದೀನೇನೋ ಅನ್ನೋ ಭಾವನೆ ನಿಮ್ಮ ಮನಸ್ಸಲ್ಲಿ ಬರಬೇಕು. ಇಲ್ಲಿ ಇರೋದು ಬರೀ ಕಲ್ಪನೆ ಮಾತ್ರ. ನಿಮ್ಮ ಕೈನಲ್ಲಿ ಇದರ ಕರಸ್ಪಾಂಡಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ, ಇದಕ್ಕೆ ಸಮಾನಾಂತರವಾದಂತಹ ಬಿಂದುಗಳು ಮೊಣಕಾಲು. ಈ 2 ಗಂಟೆಗಳನ್ನು ಫಾರ್ ಎಕ್ಸಾಂಪಲ್ ನಿಮ್ಮ ಬಲಗಾಲು ನೋವ್ತಾ ಇರುತ್ತೆ, ಬಲಗೈ ತಗೊಳ್ಳಿ. ಬಲಗೈನಲ್ಲಿರುವಂತಹ ಈ ಮೊಣಕಾಲು ಪಾಯಿಂಟ್ಗಳನ್ನು ಜೋರಾಗಿ ಪ್ರೆಸ್ ಮಾಡ್ಕೊಳ್ಳಿ. ಕೇವಲ ಒಂದು 10 ನಿಮಿಷ ಹೀಗೆ ಪ್ರೆಸ್ ಮಾಡೋದು ಬಿಡೋದು ಮಾಡಿ. ಜೊತೆಗೆ ಒಂದು ಸಾಸಿವೆಯ ಎಣ್ಣೆಯನ್ನು ತಗೊಂಡು ಅದಕ್ಕೆ ಮಾಲಿಷ್ ಮಾಡಿ. ಮಾಲಿಷ್ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಬರಬೇಕು? ನನ್ನ ಕಾಲಿಗೆ ಮಾಲಿಷ್ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬರಬೇಕು. ಅಷ್ಟೇ. ಜೊತೆಗೆ ನಮ್ಗೆ ಯಾವಾಗಲೂ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಆಲೋಚನೆಯ ಜೊತೆಗೆ ಎಮೋಷನ್ ಹಾಕಿದಾಗ ಒಂದು ಶಕ್ತಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಿಮ್ಮ ಇವಾಗ ಎಡಗಾಲು ಮಂಡಿ ನೋವಿದೆ, ಆ ಮಂಡಿ ನೋವಿಗೆ ಸಾಸಿವೆ ಎಣ್ಣೆಯನ್ನು ಇದು ಕಾಲು ಅಂತ ಭಾವನೆ ಮಾಡ್ಕೊಳ್ಳಿ. ಇದಕ್ಕೆ ಸಾಸಿವೆ ಎಣ್ಣೆಯನ್ನು ಹಚ್ತಾ ಇದ್ದೀರಾ. ಆ ಮೊಣಕಾಲು ನೋವಿರೋ ಜಾಗದಲ್ಲಿ ಮಸಾಜ್ ಮಾಡ್ತಾ ಇದ್ದೀರಾ. ಫಾಸ್ಟಾಗಿ ಮಸಾಜ್ ಮಾಡಿ 10 ನಿಮಿಷಗಳ ಕಾಲ ಕಣ್ಣು ಮುಚ್ಕೊಂಡು ಮಾಡಿ. ಮಾಡುವ ಸಮಯದಲ್ಲಿ ನಿಮ್ಮ ಎಡಗಾಲಿಗೆ ಮಸಾಜ್ ಮಾಡ್ತಾ ಇದ್ದೀನೇನೋ ಅನ್ನೋ ಭಾವನೆ ಇಟ್ಕೊಳ್ಳಿ. ಜೊತೆಗೆ ಇದಕ್ಕೆ ಮಾಡೋಕ್ಕಿಂತ ಮುಂಚೆ 2 ಅಂಗೈಗಳನ್ನು ರಬ್ ಮಾಡಿದಾಗ ಒಂದು ರೀತಿಯ ಹಬೆ ನಿಮ್ಮ 2 ಕೈಗಳ ಮಧ್ಯದಲ್ಲಿ ಉತ್ಪತ್ತಿ ಆಗೋದನ್ನು ನೀವು ಗಮನಿಸ್ತೀರಾ. ಹೀಗೆ ಇಟ್ಕೊಂಡಾಗ ಅರ್ಧ ಇಂಚು ದೂರದಲ್ಲಿ ಇಟ್ಕೊಂಡಾಗ ಕೈಗಳನ್ನು ಮೇಲೆ ಕೆಳಗೆ ಮಾಡಿದಾಗ ಒಂದು ರೀತಿಯ ಹಬೆ ನಿಮ್ಮ ಕೈಗೆ ತಾಡುತ್ತೆ. ಹೇಗೆ ನಾವು ಗೋಧಿ ಹಿಟ್ಟನ್ನು ಕಲಸಿದಾಗ ಒಂದು ರೀತಿಯ ಉಂಡೆ ಆಗುತ್ತೋ ಹಾಗೆ ಕೈನಲ್ಲಿ ಹೀಗೆ ಮಾಡಿದಾಗ ಆ ಎನರ್ಜಿ ವೈಬ್ರೇಷನನ್ನು ಪ್ರತಿಯೊಬ್ಬರು ಬದುಕಿರುವ ಪ್ರತಿಯೊಬ್ಬರು ಕೂಡ ಅನುಭವಿಸ್ಬೋದು. ನನಗಾಗಲ್ಲ ಅನ್ನೋ ಸಾಧ್ಯನೇ ಇಲ್ಲ. ರಬ್ ಮಾಡಿ, ಕೈಗಳನ್ನ ಮೇಲೆ ಕೆಳಗೆ ಮಾಡಿ, ಅರ್ಧ ಇಂಚು ದೂರದಲ್ಲಿ ಒಂದು ರೀತಿಯ ಹಬೆ ಕ್ರಿಯೇಟ್ ಆಗುತ್ತೆ. 2 ಕೈಗಳನ್ನು ರಬ್ ಮಾಡಿ, ಜೋರಾಗಿ ರಬ್ ಮಾಡಿದಾಗ ಘರ್ಷಣೆಯಾಗಿ ಒಂದು ರೀತಿ ಅಯಸ್ಕಾಂತೀಯ ಶಕ್ತಿ ನಿಮ್ಮ 2 ಕೈಗಳ ಮಧ್ಯೆ ಉತ್ಪತ್ತಿ ಆಗುತ್ತೆ. ಕೈಗಳನ್ನು ಮೇಲೆ ಕೆಳಗೆ ಹೀಗೆ ಮಾಡಿದಾಗ ಆ ಫೀಲಿಂಗು, ಆ ಟಿಂಗ್ಲಿಂಗ್ ಎಫೆಕ್ಟು ನಿಮ್ಮ ಭಾವನೆಗಳಿಗೆ ಬರುತ್ತೆ. ಅಷ್ಟೇ. ಆವಾಗ ಏನಂತ ತಿಳ್ಕೋಬೇಕು ಅಂದರೆ ನಿಮ್ಮ ದೇಹದಲ್ಲಿ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾ ಇದೆ. ಇವೆಲ್ಲ ನಮ್ಮ ದೇಹದಲ್ಲಿ ಆಟೋನಮಿಕ್ ನರ್ವಸ್ ಸಿಸ್ಟಮ್ ಅಂತಿರುತ್ತೆ. ಆಟೋಮೆಟಿಕ್ ಆಗಿ ಆ ಎನರ್ಜಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಆ ಥರ ಕ್ರಿಯೇಟ್ ಆದಮೇಲೆ ಮಂಡಿಯ ನೋವಿಗೆ ಏನು ಮಾಡಿ, ನಿಮ್ಮ ಕೈ ಬೆರಳುಗಳಲ್ಲಿ ಒಂದು ಸಾಸಿವೆ ಎಣ್ಣೆಯನ್ನು ಮಸಾಜ್ ಮಾಡಿ, ಈ ಗಂಟಿನ ಭಾಗ ಮಂಡಿ ಅಂತ ಭಾವನೆ ಮಾಡಿಕೊಂಡು ಜೋರಾಗಿ ಪ್ರೆಸ್ ಮಾಡಿ, ಅಥವಾ ಅದನ್ನು ಬಿಗಿಯಾಗಿ ಟಚ್ ಹೀಲಿಂಗ್, ನಿಮ್ಮ 2 ಬೆರಳುಗಳಲ್ಲಿ ಆ ಮಂಡಿಯ ಭಾಗವನ್ನು ಬಿಗಿಯಾಗಿ ಅಮುಕಿ ಇಟ್ಕೊಂಡು ನಿಮ್ಮ ಕೈಯಿಂದ ಬಂದಂತಹ ಉತ್ಪತ್ತಿ ಆಗುತ್ತಿರುವಂತಹ ಆ ಒಂದು ರೇಖಿ ಎನರ್ಜಿ ಆ ಜಾಗದಲ್ಲಿ ಹೋಗ್ತಾ ಇದೆ, ಅಲ್ಲಿರೋ ನೋವುಗಳನ್ನೆಲ್ಲ ಶಮನ ಮಾಡ್ತಾ ಇದೆ ಅನ್ನೋ ಭಾವನೆಗಳನ್ನು ನೀವು ಮಾಡಿ. ಯಾವಾಗ ಆಲೋಚನೆಯ ಜೊತೆಗೆ ನಿಮ್ಮ ಭಾವನೆಗಳನ್ನು ಸೇರಿಸ್ತೀರ, ಇಲ್ಲಿ ಮಸಾಜ್ ಆಗ್ತಾ ಇರುತ್ತೆ, ಕೈಯಲ್ಲಿ ಪ್ರೆಸ್ ಮಾಡ್ತಾ ಇರ್ತೀರ, ತಲೆಯಿಂದ ಆಲೋಚನೆ, ರೇಖಿ ಎನರ್ಜಿ ಫ್ಲೋ ಆಗ್ತಾ ಇದೆ ಅಂತ ಮಾಡಿಕೊಂಡ್ರೆ ಸಾಕು. ಆ ಟಚ್ ಹೀಲಿಂಗಲ್ಲಿ ನಿಮ್ಮ ನಿಜವಾದ ಮೊಣಕಾಲುಗಳ ನೋವು ಗುಣ ಆಗುತ್ತೆ. ಇದು ಎಷ್ಟು ಸತಿ ಮಾಡಬೇಕು? ದಿನಕ್ಕೆ 3 ಸಲ ಮಾಡಬೇಕು. ಸಮಯ 10 ನಿಮಿಷಗಳು ಮಾಡಿದ್ರೆ ಸಾಕು. ಬೆಳಗ್ಗೆ 10 ನಿಮಿಷ, ಮಧ್ಯಾಹ್ನ 10 ನಿಮಿಷ, ರಾತ್ರಿ 10 ನಿಮಿಷ. ನಿಮ್ಮ ಮೊಣಕಾಲುಗಳು ಕೇವಲ ಒಂದು ವಾರದಲ್ಲಿ ಖಂಡಿತ ಕಡಿಮೆ ಆಗುತ್ತೆ ಬಂಧುಗಳೇ. ಇದಕ್ಕೆ ಅನುಮಾನನೇ ಬೇಕಾಗಿಲ್ಲ. ಎಂತಹ ತೊಂದರೆ ಇದ್ದರೂ ಕೂಡ ಮಾಡಬಹುದು. ಜೊತೆಗೆ ಈ ಮೊಣಕಾಲು ಎಲ್ಲಿಂದ ನೋವು ಬರುತ್ತೆ? ಸಾಮಾನ್ಯವಾಗಿ ನಾವು ಏನು ಅನ್ಕೋತೀವಿ, ಮೊಣಕಾಲು ಅಂತಂದರೆ ಆ ಮೊಣಕಾಲು ಜಾಗಕ್ಕೆ ಆಯಿಂಟ್ಮೆಂಟ್ ಆಗಲಿ ಔಷಧಿಗಳಾಗಲಿ ಹಚ್ತಾ ಹೋಗ್ತೀವಿ. ಆದರೆ ಮೊಣಕಾಲು ಕಂಟ್ರೋಲ್ ಮಾಡೋದು ನಮ್ಮ ಸ್ಪೈನಲ್ ಕಾರ್ಡ್, ನಮ್ಮ ಬೆನ್ನಿನಲ್ಲಿ ಮೇರುದಂಡ ಅಂತ ಹೇಳ್ತೀವಿ, ಬೆನ್ನೆಲುಬು. ಅಲ್ಲಿರುವಂತಹ ಒಂದು ಬೇರೆ ಬೇರೆ ನರಗಳ ಒಂದು ಸಮೂಹ ಏನಿರುತ್ತಲ್ಲ, ಅದರಲ್ಲಿ ಡಿಸ್ಲೊಕೇಟ್ ಆದಾಗ ಅಥವಾ ಏನಾದರೂ ತೊಂದರೆಗಳು ಉಂಟಾದಾಗ ಅದರ ಪರಿಣಾಮದಿಂದ ನಮಗೆ ಮಂಡಿ ನೋವು ಬಂದಿರುತ್ತೆ. ಹಾಗಾಗಿ ನಮ್ಮ ಕೈನಲ್ಲಿ ಇದು ಬೆನ್ನಿನ ಭಾಗ ಅಂತ ಹೇಳಿದೆ. ಈ 2 ಬೆರಳಿನ ಮಧ್ಯ ಬರುವಂತಹ ಜಾಗ ಇದೆಯಲ್ಲ, ಆ ಜಾಗ
ಒಂದು ಪೆನ್ನಲ್ಲಿ ಒಂದು ಗೆರೆ ಹಾಕ್ಕೊಳ್ಳಿ. ಆ ಜಾಗವನ್ನು ಕೂಡ ಹೀಗೆ ಪ್ರೆಸ್ ಮಾಡ್ತಾ ಇರಿ. ಯಾವಾಗ ಈ ಜಾಗಗಳನ್ನು ಹೀಗೆ ಪ್ರೆಸ್ ಮಾಡ್ತೀವೋ, ಈ ಜಾಗವನ್ನು ಪ್ರೆಸ್ ಮಾಡಿದಾಗ ನೀವು ಮನಸ್ಸಿನಲ್ಲಿ ಏನು ಕಲ್ಪನೆ ಬರಬೇಕು, ಇದು ನನ್ನ ಬೆನ್ನಿನ ಕರೆಸ್ಪಾಂಡಿಂಗ್ ಪಾಯಿಂಟ್, ಬೆನ್ನಿನ ಮೇರುದಂಡದ ಕರೆಸ್ಪಾಂಡಿಂಗ್ ಪಾಯಿಂಟ್. ಹಾಗಾಗಿ ಈ ಭಾಗವನ್ನು ನೀವು ಪ್ರೆಸ್ ಮಾಡದೆ ಎಂತಹ ಬೆನ್ನು ನೋವು ಇರಲಿ, ಫಾರ್ ಎಕ್ಸಾಂಪಲ್ ಈಗಂತೂ ಪ್ರತಿಯೊಬ್ಬರಿಗೂ ಕೂಡ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡಿ 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 ಸ್ಪಾಂಡಲೈಟಿಸ್ ಬಂದಿರುತ್ತೆ, ಕತ್ತು ಬೆನ್ನೋವು ಬಂದಿರುತ್ತೆ. ಹಾಗಾಗಿ ಒದ್ದಾಡ್ತಾ ಇದ್ದಾರೆ ಜನಗಳೀಗ. ಎಷ್ಟು ಜನ ಇವಾಗ ನಮ್ಮ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲೇ ಅರ್ಧಕ್ಕರ್ಧ ಜನ ಈ ಫಾರಿನ್ ಕಂಟ್ರಿಗಳಿಗೆ ಕಂಪ್ಯೂಟರ್ ವರ್ಕ್ಗೆ ಸಹಾಯ ಮಾಡಿ ಮಾಡೇ ಬೆನ್ನೋವುಗಳನ್ನು ತಂದ್ಕೋತಾ ಇದ್ದಾರೆ ಬಂಧುಗಳೇ. ಅಂಥವ್ರೊಳಗೆ ಇದು ಒಂದು ದೊಡ್ಡ ವರದಾನ. ಯಾವುದೇ ಮಾತ್ರ ನುಂಗಬೇಕಾಗಿಲ್ಲ, ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ. ಕೇವಲ ನಿಮ್ಮ ಕಾಲುಗಳಿಗೆ ಸಾಸಿವೆ ಎಣ್ಣೆಯನ್ನು ಮಸಾಜ್ ಮಾಡಿ, ನವಿರೋ ಜಾಗಕ್ಕೆ ರೇಖಿ ಎನರ್ಜಿಯನ್ನು ಪ್ರವಹಿಸಿ, ಹಾಗೆ ಇಲ್ಲಿ ಮೇರುದಂಡ ಅಂತ ಇದೆಯಲ್ಲ ಆ ಜಾಗವನ್ನು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಡಾಗ ಏನಾಗುತ್ತೆ, ಆ ಬೆನ್ನಿನಲ್ಲಿ ಯಾವುದೇ ಬಿಂದುವಿನಲ್ಲಿ ತೊಂದರೆ ಇದ್ದರೂ ಕೂಡ ಅದು ಸರಿ ಹೋಗುತ್ತೆ. ಇದು ನಿಮ್ಮ ಕಾಲಿನ ಮಂಡಿ ನೋವಾಯಿತು. ಯಾರೋ ಒಬ್ಬರು ಕೇಳಿದ್ರು, ಆಯಿತು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆದರೆ ಏನು ಮಾಡಬೇಕು? ಹಾರ್ಟ್ ಅಟ್ಯಾಕ್ ಆದರೆ ತಕ್ಷಣ ಏನು ಮಾಡಬೇಕು? ಈಗಿನ ಪರಿಸ್ಥಿತಿ ಪ್ರಕಾರ ತಕ್ಷಣವೇ ಫೋನ್ ಮಾಡಬೇಕು, ಡಾಕ್ಟ್ರ್ ಹತ್ರ ಹೋಗ್ತೀವಿ, ಅದು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡ್ತಾರೆ. ಪೇಷಂಟಿಗೆ ಏನು ಟ್ರೀಟ್ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಗೋದಿಲ್ಲ. ಒಳಗೆ ಸೇರಿಸಿ ಅವ್ರು ಹೇಳೋದು ಒಂದೇ, ಇಷ್ಟು ಲಕ್ಷ ಆಗುತ್ತೆ ಬಿಲ್ಲು, ದುಡ್ಡು ಕಟ್ಟಿ. ಅದು ಬೇಕಾ ನಿಮಗೆ? ಅದ್ರ ಬದಲು ತಕ್ಷಣವೇ ಹಾರ್ಟ್ ಅಟ್ಯಾಕ್ ಆದ ತಕ್ಷಣವೇ, ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ? ತಲೆಯಲ್ಲಿ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ, ಅಲ್ಲಿ ರಕ್ತ ಸಂಚಾರ ಏರುಪೇರಾದಾಗ ಹೃದಯಕ್ಕೆ ಹರಿಯುವ ರಕ್ತನಾಳಗಳ ಒಂದು ಫ್ಲೋ ಏನಿದೆಯಲ್ಲ ಅದಕ್ಕೆ ಅಡೆತಡೆ ಉಂಟಾದಾಗ ಹಾರ್ಟ್ ಅಟ್ಯಾಕ್ ಆಗತ್ತೆ ಅಂತ ಸಣ್ಣ 6ನೇ ಕ್ಲಾಸ್ ಹುಡುಗನಿಗೂ ಕೂಡ ಗೊತ್ತಿದೆ. ತಕ್ಷಣವೇ ಏನು ಮಾಡಿ, ಸ್ವಲ್ಪ ಅನುಮಾನ ಬಂದ ತಕ್ಷಣವೇ ಪೂರ್ತಿ ಹಾರ್ಟ್ ಅಟ್ಯಾಕೇ ಆಗೋದಾಗ ಡಾಕ್ಟರ್ ಹತ್ರ ತುರ್ತು ಚಿಕಿತ್ಸೆ ಕೊಡಿಸಿ. ಆದರೆ ಕೆಲವರಿಗೆ ಕೂತಿರ್ತಾರೆ, ಇದ್ದಕ್ಕಿದ್ದಾಗೆ ಎದೇನೋ ಬರುತ್ತೆ, ಒಂಥರ ನೋವು ಫೀಲ್ ಆಗ್ತಾ ಇರುತ್ತೆ, ಡಿಸ್ಕಂಫರ್ಟ್ ಆಗುತ್ತೆ. ಅದು ಅಸಿಡಿಟಿಯಿಂದನ ಅಥವಾ ಬೇರೆಯಿಂದ ಅಂತ ಗೊತ್ತಿರೋದಿಲ್ಲ, ಉಸಿರಾಡೋದು ಸಮಸ್ಯೆ ಇರುತ್ತೆ. ಅಂಥವರು ತಕ್ಷಣವೇ ಇದು ತಲೆಯ ಭಾಗ, ನಿಮ್ಮ ಹೆಬ್ಬೆಟ್ಟು, ಆ ತಲೆಯ ಭಾಗದಲ್ಲಿ ಚೆನ್ನಾಗಿ ಹೀಗೆ ಮಸಾಜ್ ಮಾಡಿ, ಪ್ರೆಸ್ ಮಾಡಿ ಬಿಡೋದು, ಪ್ರೆಸ್ ಮಾಡೋದು ಬಿಡೋದು. ಆವಾಗ ಏನಾಗುತ್ತೆ, ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ರಕ್ತ ಸಂಚಾರಗಳು ಕರೆಕ್ಟಾಗಿ ಆಗಿ ಶುರುವಾಗುತ್ತೆ. ಜೊತೆಗೆ ಇದು ತಲೆಯ ಭಾಗ ಆದರೆ ಇದು ಕತ್ತು, ಇದು ಶ್ವಾಸಕೋಶದ ಭಾಗ, ಇಲ್ಲಿ ಹಾರ್ಟ್ ಇರುವಂತಹ ಜಾಗ. ಈ ಜಾಗದಲ್ಲಿ ಹೀಗೆ ನಾವು ಲೈಟಾಗಿ ಪ್ರೆಷರ್ಗಳನ್ನ ಹಾಕಬೇಕು. ಕೆಲವು ಸಂದರ್ಭದಲ್ಲಿ ಈ ಥರ ಪ್ರೆಷರ್ ಹಾಕಿದಾಗ ಇಲ್ಲಿ ಸ್ವಲ್ಪ ನೋವುಗಳು ಕೂಡ ಕಾಣುತ್ತೆ. ಅಂದರೆ ಇಲ್ಲಿ ನೋವು ಬಂತು ಅಂತಂದರೆ ಖಂಡಿತ ನಿಮ್ಮ ಹಾರ್ಟ್ನ ನೀವು 100ಕ್ಕೆ 100% ನೀವೇ ಸರಿ ಮಾಡ್ಕೋಬಹುದು. ಯಾವಾಗ ಇಲ್ಲಿ ನಿಮಗೆ ನೋವು ಕಾಣಿಸುತ್ತೋ ಅಲ್ಲಿ ಜಾಸ್ತಿ ಒಂದು 10 ನಿಮಿಷಗಳ ಈ ಥರ ಪ್ರೆಷರ್ ಕೊಡಿ. ಆವಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಪ್ರೆಷರ್ ಕೊಟ್ಟಾಗ ಇಲ್ಲಿಯ ಹಾರ್ಟನ ಕರೆಸ್ಪಾಂಡಿಂಗ್ ಜಾಗಗಳದು, ಆ ಜಾಗಕ್ಕೆ ಆ್ಯಕ್ಟಿವೇಟ್ ಆದಾಗ ನಿಮ್ಮ ರಕ್ತ ಸಂಚಾರ ಇಲ್ಲಿ ಸರಿ ಹೋಗುತ್ತೆ. ಕೇವಲ 10 ನಿಮಿಷದಲ್ಲಿ ನಿಮಗೆ ಆ ಪಲ್ಪಿಟೇಷನ್ ಏನಿರುತ್ತಲ್ಲ, ಹಾರ್ಟ್ ಬೀಟಿಂಗ್ ಆಗ್ತಾ ಇರೋದು, ಸೆಟ್ಟಿಂಗ್ ಆಗ್ತಾ ಇರೋದು ಎಲ್ಲ ಕಂಟ್ರೋಲ್ ಬರುತ್ತೆ. ಆ ನಂತರ ನೀವು ಯಾವ ಡಾಕ್ಟರ್ ಹತ್ರನಾರು ಹೋಗಿ ಇದನ್ನು ಫಸ್ಟ್ ಏಡ್ ಅಂತನಾರು ತಿಳ್ಕೊಳ್ಳಿ. ಯಾಕೆಂದರೆ ಆ ಟೈಮಲ್ಲಿ ಕೆಲವ್ರಿಗೆ ಏನಾಗಿರ್ತಾರೆ, ಭಯ ಇರುತ್ತೆ, ಆತಂಕ ಇರುತ್ತೆ. ಹಾಗಾಗಿ ಆ ಟೈಮಲ್ಲಿ ಮಾಡ್ಕೊಳ್ಳೋಕ್ಕೆ ತಲೆ ಓಡಲ್ಲ. ಹಾಗಾಗಿ ನಿಮಗೆ ತೊಂದರೆ ಈ ಥರ ಆಗಬಹುದೇನೋ ಅಂತ ಅನುಮಾನ ಬಂದಾಗ ಇದು ತಲೆಯ ಭಾಗ, ಇದು ಹೃದಯದ ಭಾಗಕ್ಕೆ ನಿಮ್ಮ 10 ನಿಮಿಷ ದಿನಕ್ಕೆ 3 ಸತಿ ಕೊಟ್ಟರೆ ಹಾರ್ಟಲ್ಲಿ ಬ್ಲ್ಯಾಕೇಜಸ್ಸೇ ಆಗೋದಿಲ್ಲ. ಇನ್ನು ಬ್ಲ್ಯಾಕೇಜಸ್ಸೇ ಆಗದೇ ಇದ್ಮೇಲೆ ಹಾರ್ಟ್ ಅಟ್ಯಾಕ್ ಹೇಗಾಗುತ್ತೆ? ಹಾಗಾಗಿ ಆರೋಗ್ಯವಾಗಿರುವವರು ಕೂಡ ಪ್ರತಿ ದಿವಸ ಈ ಕೆಲಸವನ್ನು ಮಾಡ್ತಾಯಿದ್ರೆ ಹಾರ್ಟ್ ಅಟ್ಯಾಕ್ ಖಂಡಿತ ಆಗೋದಿಲ್ಲ. ಸಪೋಸ್ ತಿಂದು ಕುಡಿದು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ನಿಮ್ಮ ಹಾರ್ಟಲ್ಲಿ ಬ್ಲ್ಯಾಕೇಜಸ್ ಆಗಿರುತ್ತೆ, ಆಗ ಕೂಡ ನೀವೇನು ಮಾಡ್ಬೋದು, ಬಹಳ ಸಿಂಪಲ್ಲು. ತಲೆಯ ಭಾಗಕ್ಕೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ 10 ನಿಮಿಷ ಪ್ರೆಷರ್ ಕೊಡ್ತೀರಾ, ಹಾರ್ಟಿನ ಭಾಗಕ್ಕೆ ಮಸಾಜ್ ಮಾಡ್ತೀರಾ ಡೈಲಿ, ಜೊತೆಗೆ 2 ಕೈಗಳನ್ನು ರಬ್ ಮಾಡ್ತೀರಾ. ರಬ್ ಮಾಡಿದಾಗ ಏನಾಗುತ್ತೆ, ಇಡೀ ನಿಮ್ಮ ದೇಹವನ್ನು ಒಂದು ಬಟ್ಟೆ ಒಗೆಯೋ ಮಿಷನ್ಗೆ ಬಟ್ಟೆ ಹಾಕಿದ್ರೆ ಹೇಗೆ ಫಾಸ್ಟಾಗಿ ರೊಟೇಟ್ ಆಗುತ್ತೆ ನೋಡಿ, ಆ ರೀತಿಯ ಕೆಲಸ ನಮ್ಮ ದೇಹದಲ್ಲಿ ಆಗುತ್ತೆ. 2 ಕೈಗಳನ್ನ ರಬ್ ಮಾಡಿದಾಗ ಬರೀ ನಾವು ಅನ್ಕೋತೀವಿ ಬರೀ ಕೈಗಳು ಮಾತ್ರ ಬಿಸಿ ಆಗ್ತಾಯಿದೆ ಅಂತ, ಇಡೀ ನಮ್ಮ ದೇಹ ಚಲನ ಕ್ರಿಯೆ ಆಗ್ತಾ ಇರುತ್ತೆ ಒಳಗಡೆ. ಹಾಗಾಗಿ ಆ ಬ್ಲ್ಯಾಕೇಜಸ್ಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಬಂಧುಗಳೇ. ಈಗ ನೆಕ್ಸ್ಟ್ ಏನು ತೊಗೊಳ್ಳೋಣ, ಸ್ಕಿನ್ ಪ್ರಾಬ್ಲಮ್ ತೊಗೊಳ್ಳೋಣ. ಸ್ಕಿನ್ ಡಿಸಾರ್ಡರ್ ಅಂತಂದರೆ ಯಾವುದೇ ಕಾರಣಗಳಿಂದ ಸ್ಕಿನ್ನಿನ ತೊಂದರೆಗಳಾಗಿರ್ಬೋದು. ಸಾಮಾನ್ಯವಾಗಿ ಚರ್ಮದ ತೊಂದರೆಗಳಾದಾಗ ಏನಾಗುತ್ತೆ ಅಂತಂದರೆ, ಹಾರ್ಟ್ ಅಂದರೆ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗ್ತೀರಾ, ಸ್ಕಿನ್ ಅಂದರೆ
ಡರ್ಮಿಟಾಲಜಿಸ್ಟ್ ಹತ್ರ ಹೋಗ್ತೀರಾ. ಈಗ ನನ್ನ ವಿದ್ಯೆಗಳಲ್ಲಿ ನೀವು ಬೇರೆ ಬೇರೆ ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ. ನೀವು ಮನೆಯಲ್ಲೇ ಕೂತು ನಿಮ್ಮ ತೊಂದರೆಗಳನ್ನು, ನಿಮ್ಮ ಅಕ್ಕಪಕ್ಕ ತೊಂದರೆಯವ್ರನ್ನ, ನಿಮ್ಮ ಮಕ್ಕಳ ತೊಂದರೆಗಳನ್ನು ಪರಿಹರಿಸಬಹುದು. ಸ್ಕಿನ್ ಪ್ರಾಬ್ಲಮ್ ಅಂತ 2 ಕೈಗಳನ್ನ ರಬ್ ಮಾಡ್ಕೊಳ್ಳಿ, ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದನ್ನೇ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ, ರೇಖಿ ಎನರ್ಜಿ ಅಂತ ಹೇಳ್ತೀವಿ, ವಿಶ್ವಶಕ್ತಿ ಅಂತ ಹೇಳ್ತೀವಿ. ಒಟ್ಟಿನಲ್ಲಿ ಅದೊಂದು ಎನರ್ಜಿ, ಶಕ್ತಿ ಅಷ್ಟೇ. ಚೆನ್ನಾಗಿ ರಬ್ ಮಾಡ್ಕೊಂಡ್ಬಿಟ್ಟು ಸ್ಕಿನ್ ಎಲ್ಲಿರುತ್ತೆ, ಸ್ಕಿನ್ ನಮ್ಮ ದೇಹದ ಯಾವ ಭಾಗದಲ್ಲಿ ಬರುತ್ತೆ? ಸ್ಕಿನ್ನಿನ ತೊಂದರೆ ಬರೋಕ್ಕೆ ಕಾರಣ ನಮ್ಮ ಮನಸ್ಸಲ್ಲಿ ಆಜ್ಞಾಚಕ್ರ ಇದೆ. ಆಜ್ಞಾಚಕ್ರ ತಲೆಯಲ್ಲಿದೆ. ಮೂಲಾಧಾರ ಚಕ್ರ ನಮ್ಮ ಬೆನ್ನಿನ ಹುರಿಯ ಕೊನೆಯ ಭಾಗದಲ್ಲಿ ಟೈಲ್ ಬೋನ್ ಆ ಜಾಗದಲ್ಲಿದೆ. ಆ 2 ಜಾಗಗಳಿಗೆ ನಾವು ಟ್ರೀಟ್ ಮಾಡಿದ್ರೆ ನಿಮ್ಮ ಸ್ಕಿನ್ ಡಿಸಾರ್ಡರು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದರೆ ಏನು ಮಾಡಬೇಕು? ನಿಮ್ಮ ಒಂದು ಕೈ ತಗೊಳ್ಳಿ. ಒಂದು ಇನ್ಸೆಕ್ಟ್ ಮೆಥಡ್ ಅಂತ ಇದೆ. ನಿಮ್ಮ ಬೆನ್ನಿನ ಹುರಿ, ನಾವು ಬೆನ್ನಿನ ಹಿಂದ್ಗಡೆ ಕೈ ಹಾಕ್ಕೊಂಡು ನಾವು ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ 5 ಬೆರಳುಗಳಲ್ಲಿ ಯಾವುದೇ ಒಂದು ಬೆರಳು ತಗೊಂಡು ಕೂಡ ನಿಮ್ಮ ಈ ಒಂದು ಸ್ಕಿನ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೋಬೋದು ಬಂಧುಗಳೇ. ಈಗ ನಿಮ್ಮ ಬೆರಳುಗಳಲ್ಲಿ ಎತ್ತರವಾಗಿರುವಂತಹ ಒಂದು ಬೆರಳು ತಗೊಳ್ಳಿ, ಅದೇ ನೀವು ಅಂತ ಕಲ್ಪನೆ ಮಾಡ್ಕೊಳ್ಳಿ. ಆ ಕಲ್ಪನೆ ಮಾಡಿಕೊಂಡಾಗ ನಾ ಹೇಳಿದ್ದೇನು, ಆಜ್ಞಾಚಕ್ರ ಮತ್ತು ಮೂಲಾಧಾರ ಚಕ್ರ. ಆಜ್ಞಾಚಕ್ರ ಹಣೆಯ ಮಧ್ಯಭಾಗದಲ್ಲಿರುತ್ತೆ. ಈ ಬೆರಳನ್ನು ನೀವು ಅಂತ ತಿಳ್ಕೊಂಡಾಗ ಈ ಮಧ್ಯದಲ್ಲಿ ನಿಮ್ಮ ಹಣೆ ಬರುತ್ತೆ. ಇದು ಕತ್ತು, ಇದು ಹೊಟ್ಟೆ, ಇದು ಹಾಗೆ ಬೆನ್ನಿನ ಭಾಗದಲ್ಲಿ ಇಲ್ಲಿ ಮೂಲಾಧಾರ ಚಕ್ರ ಇಲ್ಲಿದೆ. ಸಾಕು. ಇಲ್ಲಿ ಮೂಲಾಧಾರ ಚಕ್ರ ಇದೆ, ಇಲ್ಲಿ ಆಜ್ಞಾಚಕ್ರ ಇದೆ. ಅಲ್ಲಿಗೆ ನೀವು ಪ್ರೆಷರ್ ಕೊಡಿ, ಸಾಕು. ಇಲ್ಲಿಗೆ ನೇರವಾಗಿ ಆಜ್ಞಾಚಕ್ರಕ್ಕೆ ಪ್ರೆಷರ್ ಕೊಡೋ ಬದಲು ಅದರ ಕರೆಸ್ಪಾಂಡಿಂಗ್ ಪಾಯಿಂಟ್ ಆನ್ ದಿ ಫಿಂಗರ್, ಈ ಜಾಗಕ್ಕೆ ನೀವು ಎನರ್ಜಿ ಫ್ಲೋ ಮಾಡಿದಾಗ ಅದೇ ರಿಸಲ್ಟ್ ಕೊಡುತ್ತೆ. ಸಪೋಸ್ ನನಗೆ ಉಜ್ಜಕ್ಕಾಗೋದಿಲ್ಲ, ಸಮಯ ಇಲ್ಲ, ನಮ್ಮದು ಮನಸ್ಸು ಆಗಲ್ಲ ಅಂತಂದಾಗ ಮೆಣಸಿನ ಕಾಳು ತಗೊಳ್ಳಿ, ಆ ಜಾಗದಲ್ಲಿ ಇಟ್ಟುಬಿಟ್ಟು ಜಸ್ಟ್ ಒಂದು ಟೇಪ್ ಹಾಕಿ 10 ನಿಮಿಷ ಬಿಡಿ, ಸಾಕು. ಅದೇ ಕೆಲಸ ಮಾಡುತ್ತೆ. ಇದರಲ್ಲಿ ಒಂದು ಸಣ್ಣ ಸಲಹೆ ಕೊಡ್ತೀನಿ. ಯಾವ ಮನುಷ್ಯನ ದೇಹ ಉಷ್ಣ ಪ್ರಕೃತಿ ಇರುತ್ತೆ, ಬಹಳ ಬೇಗ ಹೀಟ್ ಆಗುತ್ತೆ ಅಂಥವರು ಮೆಂತ್ಯದ ಕಾಳನ್ನು ಉಪಯೋಗಿಸಿ. ಯಾರ ಮನುಷ್ಯನ ದೇಹ ಶೀತ ಪ್ರಕೃತಿ ಇರುತ್ತೆ ಅವರು ಮೆಣಸಿನ ಕಾಳು ಅನ್ನು ಉಪಯೋಗಿಸಿ. ಅಷ್ಟೇ. ಅದೆರಡು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಯಾತಕ್ಕೆ ಮೆಣಸಿನಕಾಳು ಮತ್ತು ಮೆಂತ್ಯ ಕಾಳು ಅಂತಂದರೆ, ನೋಡಿ, ನಿಮ್ಗೆ ಆಶ್ಚರ್ಯ ಆಗಬಹುದು. ಒಂದು ದೊಡ್ಡ ಬ್ಯಾನಿಯನ್ ಟ್ರೀ ಇರುತ್ತೆ, ಆಲದ ಮರ, ಎಷ್ಟು ದೊಡ್ಡ ಬೃಹದಾಕಾರವಾಗಿ ಬೆಳೆಯುತ್ತೆ. ಅಷ್ಟು ದೊಡ್ಡ ಒಂದು ಮರವನ್ನು ನಾನು ಮಂತ್ರ ಹಾಕ್ಬಿಟ್ಟು ಒಂದು ಸಣ್ಣ ಬೀಜ ಮಾಡು ಅಂತ ಹೇಳ್ತೀನಿ. ಸಾಧ್ಯನಾ? ಸಾಧ್ಯ ಇದೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಆ ದೊಡ್ಡ ಬಿಳಲುಗಳು ತುಂಬಿರುವಂತಹ ಆ ದೊಡ್ಡ ಆಲದ ಮರ ಇವತ್ತು ನಮ್ಮ ಕಣ್ಣು ಮುಂದೆ ನಿಂತಿದೆಯಲ್ಲ, ಅದು ಹಿಂದಕ್ಕೆ ಹೋದಾಗ ಒಂದು ಸಣ್ಣ ಕಾಳಿನಲ್ಲಿತ್ತದು. ಆ ಇಡೀ ಬ್ರಹ್ಮಾಂಡ ಶಕ್ತಿ ಒಂದು ಆಲದ ಮರದ ಕಾಳಿನಲ್ಲಿತ್ತು. ಆ ಕಾಳನ್ನು ಗೊಬ್ಬರ ಹಾಕಿ ನೀರು ಹಾಕಿ ಬೆಳೆಸಿದ ಮೇಲೆ ದೊಡ್ಡದಾಗಿ ಅಷ್ಟು ದೊಡ್ಡ ಆಲದ ಮರ ಇದೆ. ಅಂದರೆ ಆ ಒಂದು ಕಾಳಿನಲ್ಲಿ ಅಷ್ಟು ದೊಡ್ಡ ಆಲದ ಮರ ಇತ್ತು ಅಂತಂದಾಗ ನಂಬದೇ ಇದ್ದಂತಹ ನೀವು ಈಗ ನಂಬಲೇಬೇಕು. ಹೇಗೆ ಹೊರಗಿನ ವಾತಾವರಣ, ನೀರು, ಗೊಬ್ಬರ ಸೇರಿದಾಗ ಆ ಒಂದು ಸಣ್ಣ ಕಾಳು ಬೃಹದಾಕಾರವಾದಂತಹ ಒಂದು ಆಲದ ಮರ ಆಯಿತೋ, ಹಾಗೇನೆ ಆ ಒಂದು ಸಣ್ಣ ಮೆಂತ್ಯದ ಕಾಳು ನಾಳೆ ನೀರು ಗೊಬ್ಬರ ಸೇರಿದಾಗ ದೊಡ್ಡ ಮೆಂತ್ಯದ ಸೊಪ್ಪಿನ ಗಿಡ ಆಗುತ್ತೆ ಅಲ್ವಾ. ಅಂದಮೇಲೆ ಆ ಕಾಳಿನಲ್ಲಿ ಎಷ್ಟು ಶಕ್ತಿ ಇದೆಯಲ್ವಾ, ಅದನ್ನು ಕಡೆಗಣಿಸ್ಬೇಡಿ. ಹಾಗೇನೆ ಆ ಒಂದು ಮೊಳಕೆಗೆ ರೆಡಿಯಾಗಿರುವಂತಹ ಆ ಕಾಳನ್ನು ನಮಗೆ ನೋವಾಗಿರೋ ಜಾಗಕ್ಕೆ ಅಥವಾ ಆಜ್ಞಾಚಕ್ರದ ಜಾಗದಲ್ಲಿ ಇಟ್ಟು ಟೇಪ್ ಹಾಕಿದಾಗ ಏನು ಮಾಡುತ್ತೆ, ನಮಗೇ ಗೊತ್ತಿಲ್ಲದಿದ್ದಂಗೆ ನಮ್ಮ ದೇಹದಲ್ಲಿ ಬಯೋ ಎನರ್ಜಿ ಅಂತ ಇರುತ್ತೆ, ನೀರಿರುತ್ತೆ, ಎಲ್ಲ ರೀತಿಯ ಒಂದು ಶಕ್ತಿ ಇರುತ್ತೆ. ಅದರ ಜೊತೆ ರಿಯಾಕ್ಟ್ ಮಾಡಿ ಕಾಣದ ಶಕ್ತಿ, ಕಾಣುವ ಶಕ್ತಿ ಅನ್ನೋದು ಪ್ರಪಂಚದಲ್ಲಿ 2 ಶಕ್ತಿಗಳಿದೆ. ಕಾಣುವ ಶಕ್ತಿ ನಮಗೆಲ್ಲ ಕಾಣಿಸ್ತಾ ಇರುತ್ತೆ, ಇವೆಲ್ಲ ಕಾಣದೇ ಇರೋ ಶಕ್ತಿ, ಇನ್ವಿಸಿಬಲ್ ಎನರ್ಜಿ. ಆ ಮೆಂತ್ಯದ ಕಾಳು ಏನೋ ಒಂದು ಕೆಲಸ ಮಾಡಿ ಕಂಪ್ಲೀಟ್ ಆ ಜಾಗದಲ್ಲಿ ಎನರ್ಜಿನ ಬ್ಯಾಲೆನ್ಸಿಂಗ್ ಮಾಡುತ್ತೆ. ಆವಾಗ ನಿಮ್ಗೇನಾಗುತ್ತೆ, ಸೋರಿಯಾಸಿಸ್ ಕಾಯಿಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ ಎಷ್ಟು ಸುಲಭ ಅಲ್ವಾ. ಸೋರಿಯಾಸಿಸ್ಗೋಸ್ಕರ ಲೈಫ್ ಲಾಂಗ್ ಎಷ್ಟೋ ಜನ ಆತ್ಮಹತ್ಯೆಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಚರ್ಮದ ತೊಂದರೆಗಳಾಗ್ಬಿಡುತ್ತೆ, ಆಮೇಲೆ ಆಯಿಂಟ್ಮೆಂಟ್ಗಳು ಹಚ್ಕೋಬೇಕು, ಅಸಹ್ಯ ಆಗುತ್ತೆ, ಕೀವು ಪಸ್ಸು ಅಂತಂದ್ಬಿಟ್ಟು ಗಂಡ ಹೆಂಡತಿ ಡೈವರ್ಸ್ಗಳು ತೊಗೊಂಡಿರುವಂತಹ ಉದಾಹರಣೆಗಳು ಕೂಡ ಇದೆ ಸೋರಿಯಾಸಿಸ್ ಇದಕ್ಕೋಸ್ಕರ. ಅಂಥವರಿಗೆ ಸಿಂಪಲ್ ಮೆಡಿಟೇಷನ್, ನಿಮ್ಮ ಆಜ್ಞಾ ಚಕ್ರ ಮತ್ತು ಮೂಲಾಧಾರ ಚಕ್ರಗಳನ್ನು ಮಾಡಿಕೊಂಡ್ರೆ ಸೋರಿಯಾಸಿಸ್ಸು ಗುಣ ಆಗುತ್ತೆ ಬಂಧುಗಳೇ. ಇನ್ನು ಬಹಳ ಎಲ್ಲರನ್ನು ಕಾಣ್ತಾ ಇರೋದು ಥೈರಾಯ್ಡ್ ಎಲ್ಲಿ ಬರುತ್ತೆ? ಇದು ನಾನು ಹೇಳ್ತಿರ್ತೀನಿ, ನಿಮ್ಮ ಹೆಬ್ಬೆರಳನ್ನು ತಗೊಳ್ಳಿ, ಎಲ್ಲೆರಡು ಕಣ್ಣು, ಚಿಕ್ಕ ಮಕ್ಕಳಿದ್ದ ಆಟ ಆಡ್ತಾ ಇದ್ವು, ಕಣ್ಣು, ಮೂಗು, ಬಾಯಿ ಬರ್ಕೊಳ್ಳಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಗೆರೆಯ ಭಾಗದಲ್ಲಿ
ಥೈರಾಯ್ಡ್ ಗ್ಲ್ಯಾಂಡ್ ಬರುತ್ತೆ. ಇದೇ ನಮ್ಮ ಕತ್ತು ಅಂದ್ಕೊಳ್ಳಿ. ಆ ಜಾಗವನ್ನು ಪ್ರೆಸ್ ಮಾಡಿ ಎನರ್ಜಿ ಕೊಡೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೋಬೋದು ಬಂದೆ. ಆಮೇಲೆ ಅಪ್ಪರ್ ಶೋಲ್ಡರ್ ಪೈನ್, ಸಾಮಾನ್ಯವಾಗಿ ನಮ್ಮ ಭುಜದಲ್ಲಿ ಫ್ರೀಸ್ ಆಗಿಬಿಡುತ್ತೆ, ಕೈಗಳನ್ನು ಎತ್ತಕ್ಕಾಗಲ್ಲ, ಮಾಡೋಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು, ಇದರ ಕರಸ್ಪಾಂಡಿಂಗ್ ಪಾಯಿಂಟು ನಮ್ಮ ಈ ದೇಹದಲ್ಲಿ ಇದು ಬೆನ್ನಿನ ಭಾಗ. ಇದು ಬೆನ್ನಿನ ಭಾಗ ಅಂತಂದರೆ ಈ ಹೆಬ್ಬೆರಳಿನ ಕೆಳಭಾಗದಲ್ಲಿ 2 ಚಕ್ರಗಳಿರುತ್ತವೆ. ಆ ಚಕ್ರಗಳನ್ನು ಮಸಾಜ್ ಮಾಡುವುದರ ಮೂಲಕ ಕೈಗಳಲ್ಲಿ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು, ಅಥವಾ ಯಾವುದಾದ್ರು ಒಂದು ಕಾಳು ಹಾಕಿ ಟೇಪ್ ಹಾಕೋದ್ರ ಮೂಲಕ ಥೈರಾಯ್ಡ್ ಗ್ಲ್ಯಾಂಡ್ಗಳನ್ನು ಕಂಟ್ರೋಲ್ ಮಾಡಬಹುದು. ಇನ್ನು ನೆಕ್ಸ್ಟ್ ಯಾವುದು, ಸ್ಪೈನಲ್ ಪ್ರಾಬ್ಲಮ್ ಅಂತೂ ಬಹಳ ಜನ ಓದಾಡ್ತಾ ಇದ್ದಾರೆ. ಯಾವುದೇ ಡಾಕ್ಟರ್ ಹತ್ರ ಹೋದಾಗ ಸ್ಪೈನಲ್ ಪ್ರಾಬ್ಲಮ್ ಬಂತು ಅಂತಂದರೆ ಅದರಿಂದ ಸ್ಪಾಂಡಿಲೈಟಿಸ್ ಆಗ್ಬೋದು, ಅಥವಾ L4 L5 ಲುಂಬಾರ್ ರೀಜನ್ಗಳಲ್ಲಿ ಡಿಸ್ಲೊಕೇಟ್ ಆಗಿರ್ಬೋದು. ಒಂದು ಸತಿ ಒಬ್ಬ ಹಳ್ಳಿಯ ರೈತನ ಹತ್ರ ಹೋಗಿದ್ದೆ. ಆವಾಗ ಹೇಳ್ಕೊಟ್ಟ ಅವನು, ನಿಮ್ಮ ಬೆನ್ನಲ್ಲಿ ಸ್ಪೈನಲ್ ಪ್ರಾಬ್ಲಮ್ ಆಗಿ ಡಿಸ್ಲೊಕೇಟ್ ಆದಾಗ ಡಾಕ್ಟ್ರುಗಳು ಏನು ಮಾಡ್ತಾರೆ, ಆಪ್ರೇಷನ್ ಮಾಡಿ ಕಬ್ಬಿಣದ ನಟ್ಟು ಬೋಲ್ಟ್ಗಳನ್ನು ಹಾಕ್ತಾರೆ. ಆ ಕ್ಷಣಕ್ಕೆ ಸರಿ ಹೋಗುತ್ತೆ. ಸ್ವಲ್ಪ ದಿನ ನಂತರ ಆ ಕಬ್ಬಿಣದ ನಟ್ಟು ಬೋಲ್ಟ್ಗಳ ಸಮೇತ ಅದು ಜರುಗುತ್ತೆ. ಆವಾಗ ಏನು ಮಾಡ್ತೀರಿ? ನಾನು ಇದೆಲ್ಲ ಆಶ್ಚರ್ಯ ಆಯಿತು, ಜ್ಞಾನೋದಯ ಆಯಿತು. ಕರೆಕ್ಟ್. ಸೊ ಅದಕ್ಕೆ ಆಪ್ರೇಷನ್ ಕಾರಣ ಅಲ್ಲ, ಬೇರೆ ಮೆಥಡ್ ಉಪಯೋಗಿಸೋಣ ಅಂತಂದ್ಬಿಟ್ಟು ಈ ಮೆಥಡ್ ಉಪಯೋಗಿಸ್ತಾ ಇದ್ದೀನಿ. ಯಾವಾಗ ನಿಮಗೆ ಬೆನ್ನಲ್ಲಿ ನೋವುಗಳು ಕಾಣುತ್ತೋ ನಿಮ್ಮ ಕೈಗಳನ್ನು, ಅಂಗೈಗಳು ತೊಗೊಳ್ಳಿ, ಈ 2 ಎತ್ತರವಾಗಿರೋ ಬೆರಳಿನ ಕೆಳಭಾಗದಲ್ಲಿ ಒಂದು ಗೆರೆಯನ್ನು ಎಳೆಯಿರಿ. ಅದೇ ನಿಮ್ಮ ಸ್ಪೈನಲ್ ಕಾರ್ಡ್ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಒಂದು ಪೆನ್ಸಿಲ್ ಅಥವಾ ಒಂದು ಮೊಂಡಾದ ಪೆನ್ಸಿಲ್ಗಳನ್ನ ಹಿಂಭಾಗ ತೊಗೊಂಡು ಮೇಲಿಂದ ಬುಡದಿಂದ ಹೀಗೆ ಪ್ರೆಸ್ ಮಾಡ್ತಾ ಬನ್ನಿ. ಇಲ್ಲಿಂದ ಇಲ್ಲಿವರೆಗೆ ಪ್ರೆಸ್ ಮಾಡಿದಾಗ ಇದು ಹಿಪ್ ಪೋರ್ಷನ್ನು, ಹಾಗೆ ಮೇಲೆ ಬರ್ತಿರೋಂಥ ಜಾಗದಲ್ಲಿ ಯಾವುದೋ ಒಂದು ಜಾಗಕ್ಕೆ ಬಂದ ನಿಮಗೆ ಈ ಕೈಯಿಂದ ಎಳ್ಕೋಬೇಕು, ಅಷ್ಟು ಪೇಯ್ನ್ ಕಾಣುತ್ತೆ. ಆ ಪೇಯ್ನ್ ಕಂಡ ತಕ್ಷಣವೇ ಆ ಜಾಗದಲ್ಲಿ ಒಂದು ಮೆಂತ್ಯದ ಕಾಳನ್ನು ಹಾಕಿ ಒಂದು ಟೇಪ್ ಹಾಕಿ ಸಾಕು. ಕೈನಲ್ಲಿ ಮೃದುವಾಗಿ ಮಸಾಜ್ ಮಾಡಿ ಆಮೇಲೆ ಒಂದು ಕಾಳು ಹಾಕಿ ಬಿಡಿ. 10 ನಿಮಿಷ ಬಿಟ್ಟುಬಿಟ್ಟು 2-3 ದಿನಗಳ ನಂತರ ನಿಮ್ಮ ಬೆನ್ನನ್ನು ಚೆಕ್ ಮಾಡಿದೆ ಹೋದರೆ ನನಗೆ ಫೋನ್ ಮಾಡಿ, ನಮ್ಮ ಕ್ಲಿನಿಕ್ಗೆ ಬನ್ನಿ, ನಿಮಗೆ ನಾನು ಅದರ ಟ್ರೀಟ್ಮೆಂಟ್ಗಳನ್ನು ನಿಮಗೆ ಹೇಳ್ಕೊಡ್ತೀನಿ. ಫೋನ್ನಲ್ಲೂ ಕೂಡ ನೀವು ಮಾತಾಡಿ ಇದನ್ನು ನೀವು ಮಾಡ್ಕೋಬೋದು. ನಿಮಗೆ ಕನ್ಸಲ್ಟೇಷನ್ ಕೂಡ ನಾನು ನಿಮಗೆ ಫೋನ್ನಲ್ಲೇ ತೊಗೋತೀನಿ. ಯಾಕಂದರೆ ಕೆಲವೊಂದು ವಿಷಯಗಳನ್ನು ಫ್ರೀಯಾಗಿ ಮಾಡಿದ್ರೆ ಈ ದೇಶದಲ್ಲಿ ಏನು ಕೂಡ ಬೆಲೆ ಇಲ್ಲ. ಪ್ರತಿಯೊಂದು ಕೂಡ ಎಕ್ಸ್ಚೇಂಜ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಕೆಲವೊಂದು ರೇಖಿ ಕಲ್ತಿರೋಂಥ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ, ಯಾವುದನ್ನೇ ಸುಲಭವಾಗಿ ಫ್ರೀಯಾಗಿ ಕೊಟ್ಟಾಗ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಅದರ ಉಳಿಯೋದಿಲ್ಲ ಅದರ ಶಕ್ತಿ. ಹಿಂದಿನ ಕಾಲದಲ್ಲೂ ಕೂಡ ಒಬ್ಬ ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು, ಯಾವುದೇ ಒಂದು ಪರಿಹಾರವನ್ನು ಕೇಳುವಾಗ ಮನೆಯಲ್ಲಿ ಹಣ್ಣು, ತೆಂಗಿನಕಾಯಿ, ವಿಳ್ಳೆದೆಗಳನ್ನು ತಂದಿಟ್ಟು ತಮ್ಮ ಕಾಯಿಲೆಗಳನ್ನು ಗುಣಪಡಿಸ್ಕೊಂಡು ಹೋಗ್ತಾಯಿದ್ರು ಪಂಡಿತರುಗಳ ಹತ್ರ. ಯಾಕೆ ಅಂತಂದರೆ ಅದರ ಎಕ್ಸ್ಚೇಂಜ್ ಆಫ್ ಎನರ್ಜಿ ಅಂತ. ಅದಕ್ಕೆ ಒಂದು ದೊಡ್ಡ ಕಾರ್ಮಿಕ ಹಿನ್ನೆಲೆ ಕೂಡ ಇದೆ. ಯಾವಾಗ ನಮ್ಮಿಂದ ಒಂದನ್ನು ಕೊಡ್ತೀವಿ, ಮತ್ತೊಂದನ್ನು ಪಡೆದಾಗ ಅದು ನಮಗೆ ದಕ್ಕತ್ತೆ. ಆ ಒಂದು ತತ್ವದ ಮೇಲೆ ನಿಮಗೆ ಏನೇ ತೊಂದರೆ ಆದರೂ ಕೂಡ ಸ್ಪೈನಲ್ ಪ್ರಾಬ್ಲಮ್ ಬಂದಾಗ ಆ ಬೆನ್ನಿನ ಹುರಿಯ ಭಾಗವನ್ನು ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬೆನ್ನು ನೋವು ಕಡಿಮೆ ಆಗುತ್ತೆ. ಎಷ್ಟೇ ವರ್ಷಗಳಾಗಿರಲಿ. ಕೊನೆಗೆ ಈ ಕೇಳ್ತಾರೆ ಕೆಲವರು, ಇದು ಯಾವ ಏಜಿಂದ ಯಾವ ಏಜ್ನವರೆಗೆ ಮಾಡ್ಬೋದು ಅಂತ. ಇವತ್ತು ಹುಟ್ಟಿರುವ ಮಗುವು 0 ಏಜಿಂದ 100 ವರ್ಷದವರೆಗೆ ಯಾರ ಮೇಲೆ ಕೂಡ ಇದನ್ನು ಪ್ರಯೋಗ ಮಾಡಬಹುದು. ಹಾಗಾಗಿ ಇದಕ್ಕೆ ಏಜ್ ರಿಸ್ಟ್ರಿಕ್ಷನ್ ಇಲ್ಲ. ಗಂಡು ಹೆಣ್ಣು ಯಾರ ಮೇಲೂ ಕೂಡ ನಾವು ಇದನ್ನು ಪ್ರಯೋಗ ಮಾಡ್ಬೋದು. ಇನ್ನೊಂದು ಯಾವುದು, ಟೀತ್ ಬೈಟಿಂಗ್. ಕೆಲವರು ಹೇಳ್ತಾರೆ ಹಲ್ಲುಗಳನ್ನು ಕಡಿತಾ ಇರ್ತಾರೆ, ನಿದ್ದೆಗಣ್ಣಲ್ಲಿ ಹಲ್ಲುಗಳ ಕಟ ಅಂತ ಕಡಿತಿರ್ತಾರೆ. ಅದಕ್ಕೆ ಬಹಳ ಸಿಂಪಲ್ಲು. ಹಲ್ಲು ಯಾಕೆ ಕಡಿತಿರ್ತಾರೆ ಅಂದರೆ ಅವರಿಗೆ ಗೊತ್ತಿಲ್ಲದ ಹಾಗೆ ಮನಸ್ಸಿನಲ್ಲಿ ಟೆನ್ಷನ್ ಇರುತ್ತೆ. ಟೆನ್ಷನು ದೇಹದಲ್ಲಿ ಯಾವ ಭಾಗದಲ್ಲಿರುತ್ತೆ? ಹೊಟ್ಟೆನಲ್ಲಿ, ಕೈಯಲ್ಲಿ, ಕಾಲಲ್ಲಿ ಇರುತ್ತಾ? ಇಲ್ಲ. ಆ ಟೆನ್ಷನ್ ಕ್ರಿಯೇಟ್ ಆಗೋದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಬ್ರೈನ್ನಲ್ಲಿ ಅಷ್ಟೇ. ಇವಾಗ ನಿಮ್ಗೆ ಆವಲ್ಲ ಗೊತ್ತಾಗಿದೆ, ನೀವುಗಳೇ ಡಾಕ್ಟರ್ ಆಗ್ತಾ ಇದ್ದೀರಾ. ಈಗ ಬೆರಳಿಟ್ಕೊಳ್ಳಿ, ಇದು ತಲೆಯ ಭಾಗ, ಅಲ್ಲಿಗೆ ಪ್ರೆಷರ್ ಕೊಡಿ, ಟೆನ್ಷನ್ ರಿಲೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಜೊತೆಗೆ ಈ ಉಗರಿನ ಸುತ್ತಲಿನ ಭಾಗ ಇದೆಯಲ್ಲ, ಅದೇ ನಿಮ್ಮ ಹಲ್ಲಿನ ಭಾಗ. ಇದು ಕೆಳಭಾಗ ಕೆಳಗಡೆನ ಹಲ್ಲು, ಮೇಲಭಾಗ ಮೇಲ್ಗಡೆ ಹಲ್ಲು. ಆ ಜಾಗವನ್ನು ಮೃದುವಾಗಿ ಅಮುಕಿದಾಗ ಆ ಅಮುಕವಾಗಲೇ ನಿಮಗೆ ಸ್ವಲ್ಪ ನೋವು ನಿಮ್ಮ ಅನುಭವಕ್ಕೆ ಬರುತ್ತೆ. ಆ ನೋವನ್ನು ಸತತವಾಗಿ ಒಂದು 10 ನಿಮಿಷ ಮಾಡಿದಾಗ ಆ ನೋವು ಹೊರಟೋಗ್ಬಿಡುತ್ತೆ. ಯಾವಾಗ ನಿಮ್ಮ ಬೆರಳಲ್ಲಿ ನೋವು ಹೊರಟೋಗುತ್ತಾ ಖಂಡಿತ ಅಲ್ಲಿರೋಂಥ ಆ ನೋವು ಕೂಡ ಹೊರಟೋಗುತ್ತೆ. ತಲೆಯಲ್ಲಿರೋ ಟೆನ್ಷನ್ ರಿಲೀಸ್ ಆಗುತ್ತೆ, ಹಲ್ಲು ಜಾಗಗಳು ಕೂಡ ಸದೃಢವಾಗುತ್ತೆ. ಅಷ್ಟೇ ಸಾಕು. ದಿನಕ್ಕೆ 3 ಸಲ ಮಾಡಿ, ಬೆಳೆಯಿಂದ ಸಂಜೆವರೆಗೂ ಏನು ಮಾಡಬೇಕಾಗಿಲ್ಲ. ನಿಮಗೆ ಆ ಕರಸ್ಪಾಂಡಿಂಗ್ ಪಾಯಿಂಟ್ಗಳು ಸಿಗ್ಬಿಟ್ರೆ ಸಾಕು, ನಿಮ್ಗೆ ಅದು ಸಾಕಾಗುತ್ತೆ. ಎಷ್ಟೋ ಸತಿ ಇಂಟರ್ನೆಟ್ಟಲ್ಲೂ ಕೂಡ ಆ ಕರಸ್ಪಾಂಡಿಂಗ್ ಪಾಯಿಂಟ್ಗಳು ಕೂಡ ನಿಮಗೆ ಸಿಗುತ್ತೆ. ಅದನ್ನು ಎಷ್ಟು ಸುಲಭ ನೋಡಿ, ಟೀತ್ ಬೈಟಿಂಗ್ಗೋಸ್ಕರ ಅದನ್ನು ಮಾಡ್ಬೋದು. ಜೊತೆಗೆ ಕೆಲವರು ಕೇಳ್ತಾರೆ, ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಕೂಡ ಕರಸ್ಪಾಂಡಿಂಗ್ ಪಾಯಿಂಟ್ ಇದೆಯಾ?
ಖಂಡಿತ ಇದೆ ಬಂಧುಗಳೇ. ಹೀಗೆ ನಾವು ಕೈ ಇಟ್ಕೊಂಡಾಗ ಇವೆರಡು ಕಾಲುಗಳು, ಆ ಕಡೆ ಈ ಕಡೆದು ಕೈ, ಇದು ಎದೆ ಬೆನ್ನಿನ ಭಾಗ, ಇದು ಎದೆಯ ಭಾಗ, ಇದು ತಲೆಯ ಭಾಗ. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಆ ಒಳಗಡೆ ಇರುವಂತಹ ಭಾಗಗಳನ್ನ ನೀವು ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ಕತ್ತಿನ ಒಳಗಡೆ ಯಾವುದೇ ನಾಳ ತೊಂದರೆ ಇದ್ರೂ ಕೂಡ ಈ ಕತ್ತಿನ ಭಾಗದಲ್ಲಿ ಇಲ್ಲಿ ಎನರ್ಜಿ ಕೊಟ್ಟರೆ ಅದು ಹೋಗುತ್ತೆ. ಈ ವಿಶ್ವಶಕ್ತಿಗೆ ಏನು ಶಕ್ತಿ ಇದೆ ಅಂತಂತಂದರೆ ಅದಕ್ಕೆ ಒಂದು ರೀತಿಯ ಕಾನ್ಷಿಯಸ್ನೆಸ್ ಇದೆ. ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ಥಾಟ್ಗಳನ್ನು ಫ್ಲೋ ಮಾಡಿದಾಗ, ಎಮೋಷನ್ಗಳನ್ನು ಸೇರಿಸಿದಾಗ ಆ ಎನರ್ಜಿ ಎಲ್ಲಿಗೆ ರೀಚ್ ಆಗಬೇಕೋ ಅದು ಖಂಡಿತ ಆಗುತ್ತೆ. ಇವತ್ತು ಎಷ್ಟೋ ಜನ ಪ್ರಾಬ್ಲಮ್ಗಳನ್ನು ನಾನು ಬರೀ ಟಚ್ ಹೀಲಿಂಗ್ ಮಾಡೇ ನಾನು ಗುಣ ಮಾಡಿದ್ದೀನಿ. ಹೀಗಾಗಿ ಮುಂದಿನ ಎಪಿಸೋಡಿನಲ್ಲಿ ಇದನ್ನೇ ನಿಮಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಅಲ್ಲಿಯವರೆಗೂ ಕೂಡ ಇದನ್ನು ಮೆಲುಕು ಹಾಕ್ತಾ ಇರಿ. ಈ ಕಾರ್ಯಕ್ರಮ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಶರಣು ಶರಣಾರ್ಥಿ.